ಶರತ್ ಸರ್ನ ಕೇಳಬೇಕು. ಶರತ್ ಸರ್, ನೀವು ಗ್ರೌಂಡಿಗೆ ಹೋಗಿದ್ರಿ, ಪಾದಯಾತ್ರೆಯನ್ನ ಮಾಡಿದ್ರಿ ಬಿಹಾರದಾದ್ಯಂತ. ಕಳೆದ 3 ವರ್ಷಗಳಲ್ಲಿ ಬಿಹಾರದ ಚಿತ್ರಣವನ್ನ ಗಮನಿಸಿದ್ದೀರಿ. ಸಾಮಾನ್ಯವಾಗಿ ಒಂದು ಸರ್ಕಾರ 5 ವರ್ಷ ಇದ್ದಾಗಲೇ ಆಡಳಿತ ವಿರೋಧಿ ಅಲೆ ಅನ್ನೋದು ಒಂದು ಕ್ರಿಯೇಟ್ ಆಗ್ಬಿಡುತ್ತೆ. ಬಟ್ ಇಲ್ಲಿ ಆಲ್ಮೋಸ್ಟ್ 2 ದಶಕದ ಆಡಳಿತ ನಿತೀಶ್ ಕುಮಾರ್ ಅವರದ್ದು. ಪಕ್ಷಗಳನ್ನ ಅಲಯನ್ಸ್ನ ಚೇಂಜ್ ಮಾಡಿರಬಹುದು ಆಗೊಮ್ಮೆ ಈಗೊಮ್ಮೆ, ಬಟ್ 2 ದಶಕಗಳ ಕಾಲ ಅವರು ಆಡಳಿತ ಮಾಡಿದ್ದಾರೆ. ಆಡಳಿತ ವಿರೋಧಿ ಅಲೆ ನಿಮಗೆ ಕಾಣಿಸ್ತಿಲ್ವಾ? ಯಾಕಂದ್ರೆ ನಂಬರ್ಸ್ನಲ್ಲಿ ಅದು ಕಾಣಿಸ್ತಾ ಇಲ್ಲ. ನೀವು ಗ್ರೌಂಡ್ನಲ್ಲಿ ಹೋದಾಗ ಕಾಣಿಸಿದ್ದೇನು ಅಂತ ಹೇಳಿ. ಅಲ್ಲಿ ಆಡಳಿತ ವಿರೋಧಿ ಅಲೆ ಅಂದರೆ ಹೇಗಿದೆ ಅಂದರೆ, ಸುಮಾರು ಜನಕ್ಕೆ ಈಗ ಇವರು ಏನು ಆಲ್ಕೋಹಾಲ್ ಬ್ಯಾನ್ ಮಾಡಿದ್ದಾರೆ. ಆಲ್ಕೋಹಾಲ್ ಬ್ಯಾನ್ ಆಗಿರೋದು ಅದನ್ನು ನಾವ್ಯಾಕೆ ಮೇಜರ್ ಇಶ್ಯೂ ಆಗಿ ತಗೊಂಡ್ವಿ ಅಂದರೆ, ಸುಮಾರು ಹೆಣ್ಮಕ್ಳು ಅದನ್ನು ವಿರೋಧಿಸ್ತಾರೆ. ಯಾಕೆ ಅಂದರೆ ಆಲ್ಕೋಹಾಲ್ ಬ್ಯಾನ್ ಮಾಡಿದ್ದಕ್ಕೆ ಬೇರೆ ಬೇರೆ ವೇಯಲ್ಲಿ ಅವ್ರ ಮಕ್ಕಳು, ಅವರ ಗಂಡಂದರು, ಹೇಗೆ ಅಂದರೆ ಈಗ ನಾವು ಹೇಗೆ ಪಂಜಾಬ್ನ ಉಡ್ತಾ ಪಂಜಾಬ್ ಅಂತ ನೋಡ್ತಿದ್ವು, ಈ ಡ್ರಗ್ಸು, ಗಾಂಜಾ, ಈ ಅಫೀಮು, ಈ ಥರ ಬೇರೆ ಬೇರೆ ವೇಯಲ್ಲಿ ಅಡಿಕ್ಟ್ ಆಗ್ತಿದ್ರು. ಹಾಗೆ ಸುಮಾರು ಜನ ಅಡಿಕ್ಟ್ ಆಗಿಬಿಟ್ಟು ಸುಮಾರು ಸಣ್ಣ ವಯಸ್ಸಲ್ಲಿ ಅವ್ರ ಮಕ್ಕಳು ತೀರ್ಕೊಂಡಿದ್ದಾರೆ ಅಥವಾ ಬೇರೆ ಚಟಕ್ಕೆ ಬಲಿಯಾಗಿದ್ದು ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಆಲ್ಕೋಹಾಲ್ ಏನಾಗಿದೆ ಅಂದರೆ, ಈಗ ಮನೆ ಮನೆಗೆ ಡೆಲಿವರಿ ಆಗಿದೆ. ಈಗ 100 ರೂಪಾಯಿ ಸಿಗೋದು 500 ರೂಪಾಯಿಗೆ ಸಿಗಂಗಾಗಿದೆ. ಈಗ ನಾರ್ಮಲ್ ಆಗಿ ಅಲ್ಲಿ ದಿನ ಕಷ್ಟಪಟ್ಟರು ದುಡಿದ್ರೆ 100 ರೂಪಾಯಿ ಸಿಗೋದೇ ಕಷ್ಟ. ಅಂತ ಇದರಲ್ಲಿ 300 ರೂಪಾಯಿನೋ 400 ರೂಪಾಯಿನೋ ಕೊಟ್ಟು ಆಲ್ಕೋಹಾಲ್ ಕುಡಿದು ಅವರ ಏನು ಕೌಟುಂಬಿಕ ವ್ಯವಸ್ಥೆ ಕೂಡ ತುಂಬ ಇನ್ನೂ ಬಡತನಕ್ಕೆ ಹೋಗುತ್ತೆ. ಆ ಕಾರಣಕ್ಕೆ ಈ ಆಲ್ಕೋಹಾಲ್ ಬ್ಯಾನ್ ಮಾಡಬಾರ್ದು, ಇದನ್ನು ನಾವು ಮುನ್ನೆಲೆಗೆ ತಗೊಂಡ್ವಿ. ಇದು ಅವರು ಏನು ನಿತೀಶ್ ಕುಮಾರ್ ಅವರು ಇಲ್ಲ ಇದನ್ನು ಬ್ಯಾನ್ ಮಾಡಬೇಕು ಅಂತ ತಗೊಂಡಿರೋದು, ಅದು ಅವರಿಗೆ ಇದು ಪ್ಲಸ್ ಆಗಿರೋದು. ಸರ್ ಹೇಳಿದ್ರು ಇದು ಪ್ಲಸ್ ಆಗ್ಬೋದು ಅಂತ, ಬಟ್ ಇದು ನನಗೆ ಪ್ಲಸ್ ಆಗಿದೆ ಅಂತ ಅನಿಸಿಲ್ಲ. ಇನ್ನೊಂದು ವಿರೋಧಿ ಅಲ್ಲೇ ಏನಿದೆ ಅಲ್ಲಿ ಅಂದರೆ, ಇವ್ರಿಗೆ ಸರ್ಕಾರ ಯಾವಾಗ ಬೇಕು, ನಾವೆಲ್ಲಿ ತಕ್ಕಡಿಲಿ ತೂಗ್ತಿದ್ದೀವಿ, ಇಲ್ಲ ನಮ್ಮ ಈಗ ಸರ್ ಹೇಳ್ದಂಗೆ MLAಗಳು ಆಚೆ ಈಚೆ ಯಾಕೆ ಆಚೆ ಈಚೆ ಹೋಗ್ತಾರೆ? ಯಾಕಂದರೆ ಅಲ್ಲಿ ಯಾವ ಕೆಲಸನೇ ಆಗ್ತಿಲ್ಲ. ಇವರು ಡಬಲ್ ಇಂಜಿನ್ ಸರ್ಕಾರ ಜೊತೆ ಇದ್ರೂ ಬರೋ ಫಂಡ್ ಎಲ್ಲ ಅಲ್ಲಿನ ಪ್ರತಿನಿಧಿಗಳು ಖರ್ಚೇ ಮಾಡಲ್ಲ, ಎಲ್ಲ ಅವ್ರ ಮನೆಗೆ ಅವ್ರು ಇಟ್ಕೋತಾರೆ. ಯಾವುದೇ ರೋಡ್ ಆಗಲಿ ಡ್ರೈನೇಜ್ ಆಗಲಿ ಅದೆಲ್ಲ ನಾವು ಕಂಡೇ ಇಲ್ಲ ಬಿಡಿ. ಈಗ 4-5 ದಿನದಲ್ಲಿ ಯಾವುದೋ ಒಂದು ರೋಡ್ ಮಾಡಿರ್ಬೋದು, ಅದನ್ನು ಹೇಳ್ಕೊಳ್ಳೋಕ್ಕೋಸ್ಕರ ಚುನಾವಣೆ ಇದಕ್ಕೋಸ್ಕರ ಮಾಡಿರ್ಬೋದು. ಬಿಟ್ಟರೆ ಅಂತ ಹೇಳ್ಕೊಳ್ಳೋ ಯಾವುದೋ ರೋಡ್ಗಳು ನಾವು ನೋಡಲಿಲ್ಲ. ವ್ಯವಸ್ಥೆ ತುಂಬ ಜಟಿಲವಾಗಿದೆ, ಅದನ್ನು ಹೇಳ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಕಷ್ಟಕರವಾಗಿದೆ. ಸಾಮಾನ್ಯ ಈ ಮೂಲಭೂತ ಸೌಕರ್ಯಗಳಂತೂ ಇಲ್ಲವೇ ಇಲ್ಲ. ನೀವು ಮೂಲಭೂತ ಸೌಕರ್ಯ ನೋಡ್ತಾ ಹೋದರೆ ಈಗಲೂ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಒಂದು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ. ಯಾವ ಕಾಲದಲ್ಲಿ ಇದೀವಿ ನಾವು ಅಂತ ಹೇಳಿ ಆಶ್ಚರ್ಯ ಆಗುತ್ತೆ ಅಲ್ಲೆಲ್ಲ ಹೋದಾಗ. ಈಗಲೂ ಬಯಲಿಗೆ ಹೋಗ್ತಾರೆ, ಈ ಚರಂಡಿ ವ್ಯವಸ್ಥೆ ಇಲ್ಲ, ಅಲ್ಲೇ ಒಂದು ಗುಂಡಿ ಮಾಡ್ಕೋತಾರೆ, ಬರೋ ನೀರೆಲ್ಲ ಮನೆ ಮುಂದೆನೇ ಇರಲಿ ಅಂತ ಹೇಳಿ. ಆ ಕಾರಣಕ್ಕೇ ಅಲ್ಲಿ ಆರೋಗ್ಯ ಸಮಸ್ಯೆ ತುಂಬ ಬ್ಯಾಕ್ವರ್ಡ್ ಇದೆ. ಈ ಥರ ಸುಮಾರು ಸಮಸ್ಯೆಗಳಿದ್ದಾವೆ. ಇದ್ರ ಬಗ್ಗೆ ಸ್ವಲ್ಪ ತಲೆಗೆಡಿಸ್ಕೋಬೇಕು ಸರ್ಕಾರ. ಈ ಜನರು ಈ ವ್ಯವಸ್ಥೆಗೆ ಅಡ್ಜಸ್ಟ್ ಆಗಿದ್ದಾರೆ. ಸರ್ ಹೇಳ್ದಂಗೆ ಜಾತಿ ರಾಜಕಾರಣ ಹೇಗೆ ಅವ್ರ ತಲೆಯಲ್ಲಿ ತುಂಬಿಟ್ಟಿದೆ ಅಂದರೆ, ಜಾತಿ ಬಿಟ್ಟರೆ ನಮಗೇನೂ ಇಲ್ಲ. ಆ ಕಾರಣಕ್ಕೇ ಈ ಪ್ರಶಾಂತ್ ಕಿಶೋರ್ ಪಾಂಡೆ ಅಂತ ಕರೀತಾರೆ. ಅವತ್ತು ಯಾರು ಪ್ರಶಾಂತ್ ಕಿಶೋರ್ ಪಾಂಡೆ ಅಂತ ಅವ್ರು ತಗೊಳ್ಳಿಲ್ಲ, ಯಾಕಂದರೆ ಪಾಂಡೆ ಅಂದರೆ ಬ್ರಾಹ್ಮಣರು ಅಂತ. ಅಲ್ಲಿ ಬ್ರಾಹ್ಮಣರೇ ಮೇಲ್ಜಾತಿಯಾಗಿ ಆಳ್ತಿದ್ದಾರೆ. ಅದು ಒಂಥರ ಹುಕುಂ ಥರ ಇದೆ. ಅದನ್ನು ನಾವು ತೋರಿಸ್ಬೇಕು ಅನ್ನೋದು ನಮಗೇನು ಇರಲಿಲ್ಲ. ಆ ಕಾರಣದಿಂದ ಇವೆಲ್ಲ ಈ ಜಾತಿ ರಾಜಕಾರಣ ಆಗಲಿ, ಈ ಥರ ವ್ಯವಸ್ಥೆಗಳಾಗಲಿ ಅಲ್ಲಿಗೆ ಅಡ್ಜಸ್ಟ್ ಆಗಿರೋದಕ್ಕೆ ಈ ನಂಬರ್ ಬಂದಿದೆ. ನಾವು ಸ್ವಲ್ಪ ಹಿಂದೆ ಆಗಿದ್ದೀವಿ ಅಂತ ನಮಗೆ ಅನಿಸುತ್ತೆ. ನಾವು ನಮ್ಮ ವೇ ಆಫ್ ಪೊಲಿಟಿಕ್ಸ್ ಏನಿದೆ ಅದು ಒಂದಲ್ಲ ನಾಳೆ, ಇವತ್ತಿಲ್ಲ ಅಂದರೆ ನಾಳೆ ಬರುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಯಾಕಂದರೆ ಯಂಗ್ ಜನ್ರೇಷನ್, ಯಂಗ್ ಮೈಂಡ್ಸ್ ಇದ್ದೀವಿ, ಡಿಜಿಟಲ್ ದುನಿಯಾದಲ್ಲಿದ್ದೀವಿ. ನಾವು ಡಿಜಿಟಲೈಸ್ ಆಗಬೇಕು, ಬಿಟ್ಟರೆ ಬೇರೆಯವ್ರನ್ನ ತುಳಿದು ಹಿಂಸೆ ಕೊಟ್ಟು ಆ ವ್ಯವಸ್ಥೆಯಲ್ಲಿ ಇರಬಾರ್ದು ಅನ್ನೋದು ನಮ್ದೆಲ್ಲರದ್ದು ಒಂದು ಆಕಾಂಕ್ಷೆ ಇದೆ. ಅದರಲ್ಲೇ ನಾವು ಹೋಗ್ತೀವಿ. ರೈಟ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.